ವತಿಯಿಂದ ನಮ್ಮ ಅಭ್ಯರ್ಥಿಯಾದಂತ ಕೆ.ವಿ. ಗೌತಮ್ ಅವರ ಪ್ರಚಾರಕ್ಕಾಗಿ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತ ನಮ್ಮ ಸಿದ್ದರಾಮಯ್ಯ ಅವರು ಬಂದಿದ್ದಾರೆ. ನಮ್ಮ ಧನ್ಯವಾದಗಳನ್ನು ತಿಳಿಸ್ತೀನಿ. 100 ದೇವರಿಗೆ ನಮಸ್ಕಾರ ಮಾಡಬಹುದು. ಪ್ರೀತಿ ಒಂದು ನಮಸ್ಕಾರ ಹಾಕಿದ್ರೆ ಸಾಕು. 100 ಜಾಗದಲ್ಲಿ ಹುಡ್ಕೋಬಹುದು ಒಂದೇ ಜಾಗದಲ್ಲಿ. ಇವತ್ತು ಕರ್ನಾಟಕದ ರೈತರಾಗಲಿ, ಕರ್ನಾಟಕದ ಮಹಿಳೆಯರಾಗಲಿ, ಕರ್ನಾಟಕದ ಉದ್ಯಮರಾಗಲಿ, ಯಾರೇ ಆಗಲಿ ಇವತ್ತು ಒಂದೇ ಒಂದು ನಮ್ಮ ಸಿದ್ದರಾಮಯ್ಯ ಅವರು ಇವತ್ತು ಮುಖ್ಯಮಂತ್ರಿಗಳಿಂದ ಎಷ್ಟು ಜನಕ್ಕೆ ಎಷ್ಟು ಉಪಯೋಗ ಆಗಿದೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ಅಂದ್ರೆ ಜಾಸ್ತಿ ಮಾತಾಡಕ್ಕೆ ಹೋಗಿಲ್ಲ. ಮುಳಬಾಗಿಲು ಜನರ ಬಗ್ಗೆ ನಾನು ಗೊತ್ತಿದೆ ಚೆನ್ನಾಗಿ. 24 ವರ್ಷದಿಂದ ನಿಮ್ಮ ಹತ್ರ ನೋಡಿದೀವಿ, ಏನು ಹೆಂಗೆ ಯಾವ ತರ ಅಂತ ಎಲ್ಲ ಗೊತ್ತಿದೆ ನಿಮ್ಮ ಬಗ್ಗೆ ಎಲ್ಲ. ಆದ್ರೆ ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಹಸ್ತದ ಗುರುತಿಗೆ 26ನೇ ತಾರೀಕು ನಿಮ್ಮೆಲ್ಲರ ಅತಿ ಹೆಚ್ಚು ಮತವನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು ಅಂತ ನಿಮ್ಮೆಲ್ಲರಲ್ಲಿ ನಾನು ಮನವಿ ಮಾಡ್ತೀನಿ. ನಿಮ್ಗೆ ಯಾವತ್ತೂ ನಾನು ಹೇಳಿದ್ದೀನಿ, ನಿಮ್ಮ ಕಾಯುವಂತ ಮನುಷ್ಯ ನಾನೇ. ಖಂಡಿತವಾಗ್ಲೂ ಯಾವತ್ತಿದ್ದು ನಿಮಗೆ ಕಾಯ್ತೀನಿ, ಯಾವತ್ತಿದ್ದು ನಿಮ್ಮ ಜೊತೆಯಲ್ಲಿ ಇರ್ತೇನೆ. ನಿಮಗೆ ಕಾದು ನಿಮ್ಮ ಕಷ್ಟ ಸುಖಗಳು ಎಲ್ಲವನ್ನೂ ನೋಡುವಂತ ಕೆಲಸ ನಾನು ಇವತ್ತರೆಗೂ ಮಾಡ್ತಾ ಇದ್ದೇನೆ. ಇನ್ನು ಬಿಡ್ತೇನೆ ನಮ್ಮ ಡೆಪ್ಟಿ ಸಿಎಂ ಡಿ.ಕೆ. ಶಿವಕುಮಾರ್ ಅವನು ಹೇಳಿದ್ರು. ನಾನು ಒಂದು ಹೇಳ್ತೀನಿ, ಅವ್ರು ಹೇಳಿದ್ದಕ್ಕೆ, ಯಾಕಂದ್ರೆ ತೆನೆಯಲ್ಲಿರ್ಬೇಕು ಇದಿರ್ಬೇಕು ಅಂತ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಆಕಾಶಕ್ಕೆ ನಕ್ಷತ್ರಗಳು ಚಂದ, ಭೂಮಿಗೆ ಹಸಿರು ಚಂದ, ನವಿಲಿಗೆ ನಾಟ್ಯ ಚಂದ, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿರುವಂತ ಕೈ ಚಂದ. ಯಾವತ್ತೂ ನಾವು ಕೈಯನ್ನು ಮರಿಬಾರ್ದು. ಗಂಡಸರು ತಲೆ ಬಾಚ್ಬೇಕಂದ್ರೆ ಕೈಬೇಕು, ಊಟ ಮಾಡ್ಬೇಕಂದ್ರೆ ಕೈಬೇಕು, ನಮ್ಮ ಹೆಣ್ಮಕ್ಳು ಬಟ್ಟಿಟ್ಕೋಬೇಕಂದ್ರೆ ಕೈಬೇಕು, ಹೆಣ್ಮಕ್ಳು ತಲೆ ಬಾಚ್ಬೇಕಂದ್ರೆ ಕೈಬೇಕು. ಆದ್ರೆ ಕೊನೆ ಹೊತ್ತನ್ನ ಇಲ್ಲೇ ಕೊನೆ ಬಂದ್ಬಿಟ್ಟು ಗಬ್ಬನಲ್ಲಿ ಚೆನ್ನಾಗಿರುತ್ತೆ ಸರ್. ರೋಡಕ್ಕೆ ಬಂದ್ರೆ ಚೆನ್ನಾಗಿರ್ತದ? ಸಾವಿರ ಬಂದ್ಬಿಟ್ಟು ನಮ್ಮ ಕೆರೆಯಲ್ಲಿದ್ರೆ ಚೆನ್ನಾಗಿರ್ತಾರೆ ನೋಡಕ್ಕೆ. ಅದು ನೋಡಕ್ ಬಂದ್ರೆ ಚೆನ್ನಾಗಿತ್ತು. ಒಂದು ½ ಅವರ್ 1 ಅವರಲ್ಲಿ ಬಾಡೋಗ್ಬಿಡ್ತದೆ ಅದು. ಅದರಿಂದ ತಾವೆಲ್ಲರಲ್ಲಿ ನಾನು ಅಕ್ಕ ತಂಗಿರಲ್ಲಿ ನಮ್ಮ ತಾಲೂಕಿನ ಜನ ಎಲ್ಲರಲ್ಲಿ ಮನವಿ ಮಾಡ್ತೀನಿ. ನೀವೆಲ್ಲರೂ 26ನೇ ತಾರೀಕು ನಿಮ್ಮ ಮೇಲೆ ನಂಬಿಕೆ ಇದೆ. ಇಡೀ ಜಿಲ್ಲೆಯಲ್ಲಿ ಮುಳಬಾಗಿಲು ತಾಲೂಕು ಮೇಲೆ ನಮ್ಮ ಸಿದ್ದರಾಮಯ್ಯ ಅವರಾಗ್ಬೋದು, ನಮ್ಮ ಡಿ.ಕೆ. ಸಾಹೇಬರಾಗ್ಬೋದು, ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು ನಮ್ಗೆಲ್ಲರೂ ನಿಮ್ಮ ಮೇಲೆ ಒಂದು ನಂಬಿಕೆ ಇಟ್ಟಿದ್ರೆ ಮುಳಬಾಗಿಲಲ್ಲಿ ಒಳ್ಳೆ ಮೆಜಾರಿಟಿ ಬರುತ್ತೆ ಅಂತ ಆ ಗೌರವ ಘನತೆಯನ್ನ ಕಾಪಾಡಿ ನೀವೆಲ್ಲರೂ ಇಷ್ಟೊಂದು ಜನ ಇವತ್ತು ಆರ್ಗನೈಸ್ ಮಾಡಿದ್ದಕ್ಕೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನೀಲಕಂಠಣ್ಣವರು, ಅಮಾನಣ್ಣವರು, ರಾಮಲಿಂಗಾರೆಡ್ಡಿ ಅವರು, ಮುಖ್ಯವಾಗಿ ನಮ್ಮ ಆದಿನಾರಾಯಣ ಅವರು ರಾತ್ರಿ ಎಲ್ಲ ಮಲ್ಗೆ ಇಲ್ಲ ಪಾಪ. ಆದಿನಾರಾಯಣ ಕೆಲಸ ಮಾಡ್ಕೊಂಡು ಹೋಗ್ಬಿಟ್ರು. ಅವರಿಗೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಓಟು ಕರ್ನಾಟಕಕ್ಕೆ ಜಯವಾಗುತ್ತೆ. ಕಾಂಗ್ರೆಸ್ ಪಕ್ಷಕ್ಕೆ ಓಟು ಕರ್ನಾಟಕಕ್ಕೆ ಜಯವಾಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.